ಶ್ರೀ ಪುರಾಣ ಪ್ರಸಿದ್ಧ ಸಕಲ ಶಕ್ತಿದಾಯಿನಿ ಶ್ರೀ 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 ರುಂಡಮಾಲಿನಿ ಚಾಮುಂಡೇಶ್ವರಿ ದೇವಾಲಯ ನೂತನ ಶಿಲಾವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಟಿ ಅಗ್ರಹಾರ ಬೊಮ್ಮೇನಹಳ್ಳಿ ಮುಖ್ಯರಸ್ತೆ ಚನ್ನರಾಯಪಟ್ಟಣ ಹೋಬಳಿ ದಿನಾಂಕ 22 ಬುಧವಾರ, ದಿನಾಂಕ 23 ಗುರುವಾರ ಬೆಳಗ್ಗೆ 4ರಿಂದ 5 ಗಂಟೆಗೆ ಸಲ್ಲುವ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ ಚಕ್ರ ಸ್ಥಾಪನೆಯೊಂದಿಗೆ ಶ್ರೀ ರುಂಡಮಾಲಿನಿ ಚಾಮುಂಡೇಶ್ವರಿ ದೇವಿಯ ಶಿಲಾವಿಗ್ರಹ ಸ್ಥಾಪನೆ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಘವೇಂದ್ರ ಅವರು. ನಿಮಗೂ ನಮಸ್ಕಾರ, ವೀಕ್ಷಕರಿಗೂ ನಮಸ್ಕಾರ. ಸೊ ರಾಘವೇಂದ್ರ ಅವರು ತಾಯಿ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂತೆ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ, ಆಗಿದೆ. ಈಗ ಪ್ರತಿಷ್ಠಾಪನೆಗೆ ಕಂಪ್ಲೀಟಾಗಿ ಅದರ ಬಗ್ಗೆ ಮಾತಾಡಿಸ್ಬೇಕು ಮತ್ತು ತುಂಬ ಜನ ಇಲ್ಲಿಗೆ ಬರಬೇಕು, ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ರಾಘವೇಂದ್ರ ಅವರ ಒಂದು ಆಸೆ ಪಟ್ಟು ಈ ಒಂದು ವಿಡಿಯೋಗಳು ಮಾಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಅವರು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಮತ್ತು ಏನೆಲ್ಲ ಒಂದು ಕಾರ್ಯಕ್ರಮಗಳಿರ್ತವೆ, ಯಾವತ್ತು ಪ್ರೋಗ್ರಾಮ್ ಇರೋದು, ಯಾವತ್ತು ಪ್ರತಿಷ್ಠಾಪನೆ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತಾರೆ. ಸೊ ಡೈರೆಕ್ಟಾಗಿ ವಿಚಾರಕ್ಕೆ ಬನ್ನಿ. ನಾವು ಈ ವಿಗ್ರಹ ನೀವು ಯಾವ ರೀತಿ ಮಾಡಿಸಿದ್ರಿ, ಆ ಕಲ್ಲು ಪೂಜೆ ಮಾಡಿದ್ದಾಗಿನಿಂದ ಅದನ್ನ ಕೆತ್ತನೆ ಮಾಡಿದ್ದು, ಅದಾದ್ಮೇಲೆ ತಿರ್ಕ ಅಲ್ಲಿಂದ ಯಾವ ಥರ ಇಲ್ಲಿ ಕರ್ಕೊಂಬಂದ್ರಿ, ಮತ್ತು ಜಲವಾಸ, ಧಾನ್ಯವಾಸ, ಸೊ ಇವೆಲ್ಲನೂ ಸಂಪೂರ್ಣ ಆಗೈತೆ. ಸೊ ಇದೇ ತಿಂಗಳಲ್ಲಿ ಈಗ ಪ್ರತಿಷ್ಠಾಪನೆಗೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ತಾಯಿದು ಯಾವ ಒಂದು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ತಿಳಿಸ್ಬೇಕು, ಮತ್ತು ಯಾವೆಲ್ಲ ಒಂದು ಪವರ್ ಆಲ್ರೆಡಿ ಇಲ್ಲಿ ಇದೆ, ಪವರು ಆ ಪವರ್ನ ಇಲ್ಲಿಗೆ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ರೆ ಹೊಸ ಜಾಗಕ್ಕೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ನಮ್ಮ ವೀಕ್ಷಕರಿಗೆ ಪ್ರಥಮವಾಗಿ ಹೃದಯಪೂರ್ವಕವಾದ ನಮಸ್ಕಾರಗಳು. ಇಲ್ಲಿ ಯಾವುದೇ ಒಂದು ಕಾರ್ಯಕಲಾಪಗಳು ಈಗ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಆದಿಮೂಲ ವಿಘ್ನೇಶ್ವರನ ಆ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ಓಂ ಗಂ ಗಣಪತಿಯೇ ನಮಃ ಆ ಸ್ವಾಮಿನ ಆರಾಧನೆ ಮಾಡಿ ಕಾರ್ಯಕ್ರಮ ಶುರು ಮಾಡೋಣ. ಈಗ ಮೊದಲಿಗೆ ಬಂದು ಇದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ. ಈಗ ಅಮ್ಮನವ್ರದ್ದು ಒಂದು ಶಿಲಾ ವಿನ್ಯಾಸ ಈಗ ಪ್ರತಿಷ್ಠೆ ಆಗಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ತುಂಬ ದಿನದಿಂದ ಅನ್ಕೊಂಡಿದ್ವಿ. ಇದು ಈಗ ಆಲ್ರೆಡಿ ವಿಗ್ರಹ ಸಮೇತ ಅದು ಮೂರ್ತಿ ಶಿಲಾ ಇದ್ರದ್ದು ಏನೇನಾಗೈತೆ, ಮೂರ್ತಿ ಪೂಜೆ ಇದೆಲ್ಲ ಆಗಿ ನಮ್ಮ ವೀಕ್ಷಕರು ಆಲ್ರೆಡಿ ನೋಡಿದ್ದಾರೆ. ಈಗ ಮುಂದೆ ಏನಾಗಬೇಕು ಅನ್ನೋದು ಒಂದು ಕಾರ್ಯಕ್ರಮಕ್ಕೆ ಈಗ ನಾವು ಇದು ಮಾಡ್ತಾ ಇದೀವಿ. ಈಗ ಪ್ರಾಣ ಪ್ರತಿಷ್ಠೆ ಅಮ್ಮನವ್ರದ್ದು ಈಗ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಇದು ಸನ್ನಿಧಿ. ಇದು ಶ್ರೀ ಶ್ರೀ ರುಂಡಮಾಲಿನಿ ಚಾಮುಂಡೇಶ್ವರಿ ಅಮ್ಮನವರ ಪ್ರತಿಷ್ಠಾ ಆಹ್ವಾನ ಮಹೋತ್ಸವ. ಇದು ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತೇಳಿ ನಾವು ಕಳಕಳಿವಾಗಿ ಮನವಿ ಮಾಡಿ ಅವ್ರಿಗೆಲ್ರಿಗೂ ಆಹ್ವಾನ ಮಾಡಿ ಸರ್ವರಿಗೂ ಸುಸ್ವಾಗತ. ಇದು ಪ್ರತಿ ಒಬ್ಬರಿಗೂ ಬರಬೇಕು. ಆಮೇಲೆ ಇದು ನಾವು ಸುತ್ತಮುತ್ತ ಒಂದು 21 ಹಳ್ಳಿಗೆ ಇದು ಆಹ್ವಾನ ಮಾಡ್ತಾ ಇದೀವಿ. ಈಗ ಪಾಂಪ್ಲೆಟ್ ಎಲ್ಲ ಹಂಚ್ತಾ ಇದೀವಿ. ಟೋಟಲ್ ಒಂದು 2-2.5 ಸಾವಿರ ಜನ ಇಲ್ಲಿ ಆಹ್ವಾನಕ್ಕೆ ಇದು ಮಾಡ್ತಾ ಇದೀವಿ. ಪ್ರತಿ ಒಬ್ಬರನ್ನು ಕರಿತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಕ್ಷೇತ್ರ ಇದು ನಮ್ಮ ತಾತನ ಕಾಲದಾಗಿನಿಂದ ಇದ್ದಂಥ ಕ್ಷೇತ್ರ ಇದು. ಈಗ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿದ್ದು ಅಮ್ಮನ್ನ ಇಲ್ಲಿ ನಾವು ಶಿಫ್ಟ್ ಮಾಡ್ತಾ ಇದೀವಿ, ಹೊಸಕ್ಕೆ ಈಗ ಇದು ಮಾಡ್ತಾ ಇದೀವಿ. ಅದರಲ್ಲಿ ವಿಶೇಷತೆ ಏನಂತಂದ್ರೆ ರುಂಡಮಾಲಿನಿ ಆಗಿ. ಸೊ ಇದೊಂದೇ ಎಲ್ಲರಿಗೂ ಕನ್ಫ್ಯೂಸ್ ಇದೆ. ರುಂಡಮಾಲಿನಿ ಆಲ್ಮೋಸ್ಟ್ ಚಾಮುಂಡೇಶ್ವರಿಗೆ ರುಂಡ ಬರೋದಿಲ್ಲ, ರುಂಡಮಾಲಿನಿ ಅಂತ ನೀವು ಹೆಸರಿಟ್ಟಿದ್ದೀರಾ, ಯಾಕಿದು ಅಂತ ನನಗೂ ಪ್ರಶ್ನೆಗಳು ಕೇಳ್ತಾರೆ ಕೆಲವರು. ಯಾಕೆ ಸರ್ ಇದು ಈ ತರ ಹೊಸದಾಗಿ ಕಾಣಿಸ್ತಾ ಇದೆಯಲ್ಲ, ಮತ್ತೆ ಏನು ವಿಶೇಷ ಅಂತ. ಇಲ್ಲಿ ನೋಡ್ರಿ, ಅದಕ್ಕೆ ನಾವು ಇಲ್ಲಿ ಒಂದು ಅಮ್ಮಂದು ಒಂದು ಏನು ಶಿಲಾವಿನ್ಯಾಸ ಇಲ್ಲಿ ಆಗಬೇಕು, ಆ ಮೂರ್ತಿ ಒಂದು ಅದು ಆಕಾರ ಬರಬೇಕು ಅಂದ್ಬಿಟ್ಟು ನಾವು ತುಂಬ ಶ್ರಮ ಪಟ್ಟು ಇದ್ರ ಬಗ್ಗೆ ಎಲ್ಲ ನಾವು ಒಂದು ಸರ್ಚ್ ಮಾಡಿದ್ವಿ. ಇದೇ ಥರ ಬರ್ಬೇಕು, ಹಿಂಗೆ ಬಂದಾಗ ಈ ಥರ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಮ್ಮ ಮನ್ಸಕ್ಕೆ ಬಂತದು. ಇದು ಪವಾಡ ನಡೆದಿದ್ದದು. ಯಾಕೆ ಅಂತಂದರೆ ನಮ್ಮ ತಾತನವರೆಲ್ಲ ಮಾಡ್ತಾ ಇದ್ದು ಮಹಾಕಾಳಿ ದರ್ಶನ ಪಡ್ಕೊಂಡಿದ್ರು. ಇದು
ಕಾಟೇರಿ ಅಮ್ಮನವ್ರನ್ನ ದರ್ಶನ ಪಡ್ಕೊಂಡಿದ್ರು. ಅದಾದ್ಮೇಲೆ ನಾವು ಏನು ಮಾಡಿದ್ವಿ, ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇದಾಯಿತು. ಕಾಳಿನೇ ಅಮ್ಮನು ನಮಗೆ ಲೈವಲ್ಲೇ ಬಂದು ಅಮ್ಮನು ಸಪ್ನ ಮುಖಾಂತರವಾಗಿ ಆ ತಾಯಿ ಆಶೀರ್ವಾದ ಕೊಟ್ಟು ಅನುಗ್ರಹ ಕೊಟ್ಟು ಆಶೀರ್ವಾದ ಸಂಪೂರ್ಣವಾಗಿ ಮಾಡಿದ್ರು. ಅದಾದಮೇಲೆ ಅದೇನಾಯಿತು, ಎಲ್ಲ ದೈವ ಶಕ್ತಿಗಳು ಇರಬೇಕು. ಈಗ ಯಾಕೆ ಅಂತಂದ್ರೆ ಒಂದು ಸನ್ನಿಧಾನದಲ್ಲಿ ಒಂದೇ ಶಕ್ತಿ ಇದ್ರೆ ಆಗಲ್ಲ ಇಲ್ಲಿ, ಯಾಕಂದ್ರೆ ಸಪ್ತ ಶಕ್ತಿಗಳು ಇರ್ಬೇಕಿಲ್ಲಿ. ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ಸಪ್ತ ಮಾತರಿಕೆಗಳು ಅಂತ ಹೇಳ್ತೀವಿ, ಆ ತರ ಎಲ್ಲಾ ಶಕ್ತಿ ಇರಬೇಕು ಅಂತೇಳಿ ಅಮ್ಮ ಇವಾಗ ಅದು ನಮ್ಮ ತಾತನವ್ರು ಮಾಡಿದ್ದು ಅದು ಅವ್ರವ್ರದ್ದು ಶಕ್ತಿ ಇದ್ರ ಮೇಲೆ ಹೋಯ್ತದು. ಆ ಶಕ್ತಿ ಅನುಗುಣವಾಗಿ ಒಬ್ಬೊಬ್ರು ಆ ಜಾಗಕ್ಕೆ ಬಂದಾಗ ಅದೇನಾಗ್ತದೆ, ಶಕ್ತಿ ಪರಿವರ್ತನೆ ಆಗ್ತಾ ಇರ್ತದೆ ಅದು. ಇದು ಯಾಕಂತಂದ್ರೆ ಅವ್ರವ್ರು ಮಾಡಿದ್ದು ಪವಾಡ, ಅದು ಆ ಶಕ್ತಿ ಏನಾಗ್ತೈತೆ ಮತ್ತೆ ಇನ್ನೊಂದು ಶಕ್ತಿ ರೂಪವಾಗಿ ತಿರುಗ್ತಾ ಇರ್ತದೆ. ಅದು ನಮ್ಗೇನಾಯ್ತು, ಮಹಾಕಾಳಿ ಆದ್ಮೇಲೆ ಅದು ಎಲ್ಲಾ ಶಕ್ತಿನೂ ಇವಾಗ ನಮ್ಮ ತಾತವರೆಗೆ ಕಾಟೇರಿನು ಮಹಾಕಾಳಿ ಇದಾಯ್ತು. ಮತ್ತೆ ಅದೇ ಶಕ್ತಿನೇ ನಮ್ಗೆ ದಾರೆ ಹೇಳಿದ್ರು. ಮತ್ತೆ ಆ ಶಕ್ತಿ ನಾವು ಇದು ಮಾಡಕ್ಕಾಗಲ್ಲ ಅಂತೇಳಿ ಅವಾಗ ಅಮ್ಮನವರು ಚಾಮುಂಡಿಯಾಗಿ ನಮ್ಗೆ ಅನುಗ್ರಹ ಆಗಿದ್ದದು. ಅದಕ್ಕೇನಾಯ್ತು, ಇಲ್ಲಿ ಮಹಾಕಾಳಿನೂ ಐತೆ, ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮತ್ತೆ ಕಾಳಿ, ಕಾಟೇರಿ, ಮಹಾ ಕಾಟೇರಿ ಅಂದ್ರೆ ಇಲ್ಲಿ ಬೆಂಕಿ ಕಾಟೇರಿ ಅಂತ ಹೇಳ್ತೀವಿ, ಅಗ್ನಿ ಕಾಟೇರಿ. ಇಲ್ಲಿ ಇದೆಲ್ಲ ಲೈವಲ್ಲೇ ನಡ್ಕೊಂಡು ಹೋಗೋದು, ಈಗ ಸಂಚಾರ ಇಡೋದು. ಅದಕ್ಕೆ ಅವೆಲ್ಲಾ ಶಕ್ತಿಗಳು ಸೇರಿ ಇವಾಗ ಚಾಮುಂಡಿ ಅಂತಂದ್ರೆ ಏನಾಗ್ತದೆ, ಒಂದು ಶಕ್ತಿ ಆಗ್ತದೆ. ಅಮ್ಮನವ್ರು ನವದುರ್ಗಿಯರು ಅಂದ್ಬಿಟ್ಟು ಅದು ಒಂದು ಇದಾಗ್ತೈತೆ. ಅದಕ್ಕೇನಾಯ್ತು ಅಂತಂದ್ರೆ ಎಲ್ಲಾ ಶಕ್ತಿಗಳು ಒಂದು ಇದರಲ್ಲಿ ಬರಬೇಕು ಅಂತೇಳಿ ಇವಾಗ ಅದನ್ನೇ ರುಂಡ ಹಾಕ್ಬೇಕು ಅಂತೇಳಿ ಅಮ್ಮನವ್ರು ಒಂದು ದರ್ಶನ ಕೊಟ್ಟು ಅದಾದ್ಮೇಲೆ ನಾವು ಇದನ್ನ ಇದು ಮಾಡಿದ್ದು ಇಲ್ಲಿ. ಸೊ ಇದು ಪವಾಡ. ಇದು ಈ ತರದ್ದು ವಿಗ್ರಹ ಸಿಗಲ್ಲ, ನೋಡಕ್ಕೂ ಸಿಗಲ್ಲ. ಹೌದು. ಆಮೇಲೆ ಇದೇ ವಿಗ್ರಹ ಬರಬೇಕು ಅಂತೇಳಿ ಅಮ್ಮ ಅವರು ನಮ್ಗೆ ಹೇಳಿದ್ರು. ನಾವು ಸುಮಾರು ಇವಾಗ ನಾವೆಲ್ಲ ಹೋದಂಗೆ ಎಲ್ಲಿ ನಮ್ಮ ಕಡೆ ಈಗ ಚಿಕ್ಕಬಳ್ಳಾಪುರದ ಆಚೆ ಒಂದ್ಸರಿ ಗುಡಬಂಡೆ ಒಳಗಡೆ ವಿಗ್ರಹ ಇದಾಯ್ತು, ಅಲ್ಲೇನೂ ಒಪ್ಪಿಲ್ಲ. ಅಲ್ಲೇ ನಾವು ದುಡ್ಡು ಕೊಟ್ಟು ಸಂಪೂರ್ಣ ಆಗಿಲ್ಲ. ಮತ್ತೆ ಅಲ್ಲಿಂದ ಕನ್ಯಾಕುಮಾರಿಗೆ ಹೋದ್ವಿ. ಇಡೀ ನಮ್ಮ ಭಾರತನೇ ಲಾಸ್ಟ್ ಅದು ಕನ್ಯಾಕುಮಾರಿಗೆ ಹೋದ್ವಿ. ಇಲ್ಲಿಂದನೂ ಅಲ್ಲಿ ವಿಗ್ರಹ ಎಲ್ಲ ಆಯ್ತು. ಮತ್ತೆ ಅದನ್ನು ನಮ್ಗೆ ಇದಾಗಿಲ್ಲ. ಮತ್ತೆ ಅಮ್ಮವ್ರು ಏನ್ ಹೇಳ್ತಂದ್ರೆ, ಒಂದು ಸಪ್ನ ದರ್ಶನದಲ್ಲಿ ನಮ್ಗೆ ಅವರು ಇಲ್ಲಿ ಶಿಲಾಯನ್ನು ಸ್ಥಾಪನೆ ಮಾಡಿ ಅವ್ರ ಕೆತ್ತನೆ ಮಾಡ್ತಾರೆ. ಅವ್ರ ಗಂಡ ಹೆಂಡತಿ ಸಮೇತ ಕರಿಬೇಕು ನಮ್ಮನ್ನ. ನಾವು ಆ ಟೈಮ್ಗೆ ಹೋಗ್ಬೇಕು, ಅವ್ರು ಕರಿಬೇಕು. ಅವರು ಪಕ್ಕ ವಿಶ್ವಕರ್ಮರಾಗಬೇಕು. ಆ ಮೂರ್ತಿ ಒಳಗಡೆ ಅವ್ರಿಗೆ ಪೂರ್ತಿ ಅನುಭವ ಇರಬೇಕು. ಅಂಥವ್ರದ್ದಾದ್ರೆ ನಾನು ಒಪ್ತೀನಿ, ಇಲ್ಲಾಂದ್ರೆ ಇದು ನನಗೆ ಆಗೋದೇ ಇಲ್ಲ ಅಂತೇಳಿ 2-3 ವಿಗ್ರಹಕ್ಕೆ ಕ್ಯಾನ್ಸಲ್ ಆಯ್ತು. ಇದು ಈ ತರ ನೋಡಿ ಅಮ್ಮನವ್ರದ್ದು ಸಪ್ನ ದರ್ಶನ ಆದ್ಮೇಲೆ ಮತ್ತೆ ಈಗ ಇದನ್ನ ಎಲ್ಲಿ ಹುಡ್ಕೋದು? ಈಗ ನಮ್ಮನ್ನ ಯಾರು ಕರೀತಾರೆ? ಹೌದು. ಈಗ ಗಂಡ ಹೆಂಡತಿ ಸಮೇತ ಅಂದ್ರೆ ಪಾರ್ವತಿ ಪರಮೇಶ್ವರನ್ ತರ ಕರಿಬೇಕು ಅಂತೆಲ್ಲ ಅವರು ಇದಾಗಿತ್ತು. ಮತ್ತೆ ಇಲ್ಲಿ ಕರೆಯೋದು ಹೇಗೆ, ಇದು ನಡೀತದ ಅಂದ್ಬಿಟ್ಟು ನೀವು ಹೋದವಾಗ ನೀವು ಮಾತಾಡ್ಕೊಂಡು ಹೋದ್ವಲ್ಲ, ಇದು ಲಾಸ್ಟ್ ಫೈನಲ್ ನೋಡ್ಬಿಡೋಣ, ಗಂಡ ಹೆಂಡತಿನೂ ಕರೆಯಲ್ಲ, ಅದಾಗಲ್ಲ, ಇದೊಂದು ನೋಡ್ಕೊಂಡು ಒಂದು ವಿಸಿಟ್ ಹಾಕೊಂಬರೋಣ ಅಂತ ನಾವು ಹೋಗಿದ್ದು. ಅದ್ರ ನೋಡ್ರಿ ಆ ತಾಯಿ ಏನ್ ನುಡ್ದಿತ್ತು ಅದರಂತೆನೆ ಅವ್ರು ಕರೆದ್ರು, ಅದಂತೆನೆ ಮೂರ್ತಿ ಶಿಲಾಶಾಸನ ಆಯ್ತು. ಅಮ್ಮನವ್ರದ್ದು ಒಂದು ಇದಾಯ್ತು. ಆಮೇಲೆ ಅದಾದ್ಮೇಲೆ ಹಿಂಗೆಲ್ಲ ಬಂದಾಗ ಅವ್ರಿಗೂ ಒಂದು ಸ್ವಪ್ನ ದರ್ಶನ ಆಯ್ತಂತೆ, ನನ್ನ ಕೆತ್ತನೆ ಹಿಂಗೆ ಆಗ್ಬೇಕು, ಇದೇ ತರನೇ ಆಗ್ಬೇಕು ಅಂತೇಳಿ ಹೇಳ್ತೈತೆ. ಅದಕ್ಕೋಸ್ಕರನೇ ಅಮ್ಮನವ್ರದ್ದು ಎಲ್ಲಾ ಶಕ್ತಿಗಳು ಇಲ್ಲಿ ತುಂಬಬೇಕು ಅಂತೇಳಿ. ಯಾಕಂತಂದ್ರೆ ಅವು ನವದುರ್ಗಿಗಳು ಎಲ್ಲಾನು ಶಕ್ತಿ ಇರಬೇಕು ಅಂತೇಳಿ ರುಂಡ ಅಮ್ಮನೇನೆ ಹಾಕ್ಸ್ಕೊಂಡಿರೋಂಥದ್ದು. ಸೊ ಇದು ಸುಮ್ನೆ ಪಬ್ಲಿಸಿಟಿ ತರ ಇಲ್ಲ, ತಾಯಿಗೆ ಅವಶ್ಯಕತೆ ಇತ್ತು. ಹೌದೌದೌದು. ಅದೇ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಿದ್ದು. ಯಾಕಂದ್ರೆ ಅವ್ರಿಗೆ ನಮ್ಮ ತಾತನವ್ರಿಗೆ ಏನಾಯ್ತು, ಕಾಳಿ ಕಾಟೇರಿ ಶಕ್ತಿ ಆಯ್ತು, ಅದು ನಮಗೆ ಅನುಗ್ರಹ ಆಗಿದ್ದು. ಮತ್ತೆ ಚಾಮುಂಡಿಯಾಗಿ ನಮ್ಗೆ ದರ್ಶನ ಕೊಟ್ಟಾಗ ಆ ಶಕ್ತಿಗಳು ಮತ್ತೆ ಬಿಡುಗಡೆ ಅಲ್ಲಿ ವಾಪಸ್ ಹೋಗಕ್ಕಾಗಲ್ಲ, ಆ ಶಕ್ತಿನೇ ಇಲ್ಲೇ ಇರ್ಲಿ ಅಂತೇಳಿ ಅಮ್ಮನು ಆ ರುಂಡನಾಗ ಇದು ಮಾಡ್ಕೊಂಡಿರೋದು. ಎಲ್ಲಾ ಶಕ್ತಿನೂ ಬೇಕು ಅಂತೇಳಿ ಅಮ್ಮನೇನೆ ಅದು ಪವಾಡದಂತೆ ಅದನ್ನ ಮಾಡಿಸ್ಕೊಂಡಿರೋದು, ನಾವು ಮಾಡಿರೋಂಥದ್ದಲ್ಲ ಇದು. ಸೊ ವಿಶೇಷವಾಗಿ ಐತೆ. ಸೊ ಇವಾಗ ಯಾವತ್ತು ಪ್ರತಿಷ್ಠಾಪನೆ, ಯಾವ ಸಮಯಕ್ಕೆ ಏನೆಲ್ಲ ಕಾರ್ಯಕ್ರಮಗಳಿದಾವೆ, ನಮ್ಮ ವೀಕ್ಷಕರು ಇಲ್ಲಿ ಬರ್ಬೇಕಂದ್ರೆ ಯಾವ ರೀತಿ ಅವ್ರು ಬರಬೇಕು, ಮತ್ತೆ ಅವ್ರೇನೇ ಎತ್ಕೊಂಡ್ಬರ್ಬೇಕಾ, ಇಲ್ಲ ಏನೆಲ್ಲ ಒಂದಷ್ಟು ಪ್ರೋಸೆಸ್ ಇರುತ್ತೆ ಇಲ್ಲಿ? ಪ್ರಥಮವಾಗಿ ನೋಡಿ, ನಾವು 22 ಬುಧವಾರ ಇದೇ ತಿಂಗಳು 4ನೇ ತಿಂಗಳು 22ನೇ ತಾರೀಕು 2026ನೇ ಇಸ್ವಿ ಬುಧವಾರ ಕಾರ್ಯಕ್ರಮ 4 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ನಮ್ಮ ವೀಕ್ಷಕರು ಯಾರೇ ಬರಂಥವ್ರು ಇಲ್ಲಿ 3 ಗಂಟೆ ಇಲ್ಲ 3:30 ಬರ್ಬೋದು. ಮಧ್ಯಾಹ್ನ 3 ಮಧ್ಯಾಹ್ನ ಬುಧವಾರ
ಯಾಕೆ ಅಂತಂದ್ರೆ ಇಲ್ಲಿನಿಂದ ಇದು ಏನೇ ಒಂದು ಕಾರ್ಯಕ್ರಮಗಳು ಒಂದು ನಾವು ಇದಾದ್ಮೇಲೆ ಫಸ್ಟ್ ಗಣಪತಿ ಪೂಜೆ ಆಗ್ತೈತೆ, ಗಂಗೆ ಪೂಜೆ ಆಗ್ತೈತೆ. ಯಾಕೆ ಗಂಗೆ ಸಮೇತವಾಗಿ ನಡೆಮುಡಿಗಿಂದ ಬರೋದಿಲ್ಲ ಊರಿನಿಂದ. ಯಾಕಂದ್ರೆ ಗ್ರಾಮ ದೇವತೆಗಳದೆಲ್ಲ ಒಂದು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಅಲ್ಲಿನಿಂದ ನಡೆಮುಡಿಗಿನಿಂದ ಬರ್ತಾರೆ ಇಲ್ಲಿಗೆ 1 ಕಿಲೋಮೀಟರ್ ಸಮೇತ. ಅಲ್ಲಿ ಆಸಕ್ತಿ ಉಳ್ಳವರು ಹೆಣ್ಣು ಮಕ್ಕಳು ಒಂದು ಕಳಶದ ಒಂದು ಎತ್ಕೊಂಬಂದ್ರೆ ಸಾಕು. ಅಂದ್ರೆ ಇಲ್ಲಿ ಕಳಶ ಏನಂತಂದ್ರೆ ಪ್ಲಾಸ್ಟಿಕ್ ದಿಡಂಗಿರಲ್ಲ, ಒಂದು ಸ್ಟೀಲ್ದಾಗ್ಲಿ ಇಲ್ಲಾಂದ್ರೆ ಪಂಚಲೋಹದ್ದಾಗ್ಲಿ ಇಲ್ಲ ಅಂತಂದ್ರೆ ಒಂದು ಕಂಚಿಂದಾಗ್ಲಿ ಅದನ್ನ ಎತ್ಕೊಂಬಂದ್ರೆ ಇನ್ನು ತೆಂಗಿನಕಾಯಿ ಇವೆಲ್ಲ ನಾವು ಇಲ್ಲಿ ಕೊಡ್ತೀವಿ. ಅಲ್ಲೆಲ್ಲ ನಮ್ಮ ವೀಕ್ಷಕರು ತರೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ 100 ಜನ ಬರೋದ್ರಿಂದ ನಾವು ಎಲ್ರಿಗೂ ಕಳಶ ಕೊಡಕ್ಕಾಗಲ್ಲ, ಅದ್ರದ್ದೊಂದು ಸಮಸ್ಯೆ. ಅದರಿಂದ ಅವ್ರು ಎತ್ಕೊಂಬಂದ್ರೆ ಒಂದು ಊರಾಗಿನಿಂದ ಅದು ಗಂಗೆ ಆಹ್ವಾನ ಮಾಡ್ಕೊಂಡು ಗಂಗೆ ಪೂಜೆ ಸಮೇತವಾಗಿ ಸುಮಂಗಲಿಯರು ನಡೆಮುಡಿಗಿನಿಂದ ಇಲ್ಲಿಂದ ಆ ಗಂಗೆನ ಆಹ್ವಾನ ಮಾಡ್ಕೊಂಡು ಅಲ್ಲಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಬಂದವ್ರಿಗೆ ಅದೆಲ್ಲ ಆದ್ಮೇಲೆ ಇಲ್ಲಿ ಅವನ್ನೆಲ್ಲ ಕಳಶಗಳನ್ನ ನಿಲ್ಲಿಸಿ ಅವಾಗ ಏನೇನು ಪದ್ಧತಿ ಇದ್ರ ಪ್ರಕಾರ ಮಾಡಿ ಅಲ್ಲಿಂದ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಅಲ್ಲಿ ನೈಟೆಲ್ಲ ಊಟದ ವ್ಯವಸ್ಥೆ ಎಲ್ಲ ಅನುಕೂಲಗಳು ಇಲ್ಲಿ ಇರ್ತೈತೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಸುಮಂಗರಿಂದ ಗಂಗೆ ಪೂಜೆ ಗ್ರಾಮ ಪ್ರದಕ್ಷಿಣೆ ಪೂರ್ವಕವಾಗಿ ಗ್ರಾಮ ದೇವತೆಗಳ ಪೂಜೆಗಳೊಂದಿಗೆ ದೇವಾಲಯ ಪ್ರವೇಶ, ಆದಿಲಕ್ಷ್ಮಿ ಪೂಜೆ, ಗಣಪತಿ ಪ್ರಾರ್ಥನೆ, ಗಣಪತಿ ಪೂಜೆ ಇವೆಲ್ಲ ಆದಮೇಲೆ ಆಮೇಲೆ ಕಳಶ ಆರಾಧನೆ ಆಗ್ತದೆ, ಕುಂಕುಮಾರ್ಚನೆ ಆಗ್ತದೆ. ಇವೆಲ್ಲ ಆದಮೇಲೆ ನೆಕ್ಸ್ಟ್ ಅವತ್ತು ನೈಟು ಹೋಮಗಳಿರ್ತದೆ. ಪ್ರತಿಯೊಂದು ಹೋಮನೂ ಇಲ್ಲಿ ಇರ್ತೈತಿ. ಯಾಕಂತಂದ್ರೆ ಅಮ್ಮನವ್ರದ್ದು ಒಂದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಎಲ್ಲ ತರ ಹೋಮ ಇರ್ತೈತಿ ಇಲ್ಲಿ. ಯಾಕಂದ್ರೆ ಎಲ್ಲ ಹೇಳ್ಕೊಂಡು ಹೋದ್ರೆ ಅದು ಸಮಯ ತಗಂತದೆ. ಅದೆಲ್ಲ ಆದ್ಮೇಲೆ ಲಾಸ್ಟ್ಗೆ 4 ಗಂಟೆಗೆ ಅಂದ್ರೆ ಬುಧವಾರ 4 ಗಂಟೆ ಮಧ್ಯಾಹ್ನ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಬುಧವಾರ ಅಂದ್ರೆ ಗುರುವಾರ ಬೆಳಗ್ಗೆವರೆಗೂ ಕಾರ್ಯಕ್ರಮಗಳು ಹೋಮಗಳು ಏನೇನಿರ್ತದೆ ಅದೆಲ್ಲ ಮುಗಿದಾದ್ಮೇಲೆ ಅಮ್ಮನವ್ರದ್ದು ಪ್ರಾಣ ಪ್ರತಿಷ್ಠೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅಮ್ಮನವ್ರದ್ದು ಏನಾಗ್ತದೆ ವಿಗ್ರಹ ಮೂರ್ತಿ ಇದಾಗಬೇಕಲ್ಲ, ಪ್ರತಿಷ್ಠೆ ಆಗಬೇಕು. ಅದೇನಾಗ್ತದೆ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. 4 ರಿಂದ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ ಅಂದ್ರೆ ನಾವು ಚಕ್ರಸ್ಥಾಪನೆಯೊಂದಿಗೆ ಚಕ್ರಸ್ಥಾಪನೆ ಅಂದ್ರೆ ರುಂಡಮಾಲಿನಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹದ ಸ್ಥಾಪನೆ ಆಗ್ತೈತಿ. ಅದಾದ್ಮೇಲೆ ಅಷ್ಟಬಂಧನ, ಅದಾದ್ಮೇಲೆ ನೇತ್ರ ಮಿಲನ ಮಾಡಬೇಕು. ಅದಾವೆಲ್ಲ ಯಾಕಂದ್ರೆ ಅವ್ರು ಇಲ್ಲಿ ಮಾಡಿರ್ತಾರ. ಮಿಲನ ಆದ್ಮೇಲೆ ಅಲ್ಲಿಂದ ಆಚೆ ಪ್ರತಿಷ್ಠೆಗಳು ಹೋಮಗಳು ಮತ್ತೆ ಸ್ಟಾರ್ಟ್ ಹೋಮಗಳಾಗ್ತೈತಿ. ಅದೆಲ್ಲ ಆದ್ಮೇಲೆ ಪೂರ್ಣಾವತಿ. ಅಲ್ಲಿಂದ ಆಚೆ ಇದು ವಿಶೇಷವಾಗಿ ಏನಂತಂದ್ರೆ 6 ಗಂಟೆನಿಂದ ಹಿಡಿದು 7-7:30ವರೆಗೂ ಮ್ಯಾಕ್ಸಿಮಮ್ ಇವಾಗ 9 ನದಿಗಳು ಪುಣ್ಯದ್ದು ಅಮ್ಮನವರಿಗೆ ಅಭಿಷೇಕ ಆಗ್ತೈತಿ. ಯಾಕಂದ್ರೆ ಎಲ್ಲಾ ನದಿಗಳು ತರಿಸಿದೀವಿ, ನದಿ ನೀರುಗಳು ಇಲ್ಲಿ ನಾವು ಪ್ರಯಾಗರಾಜನಿಂದನೂ ತರಿಸಿದೀವಿ, ಅಲ್ಲಿನಿಂದ ತರಿಸಿದೀವಿ. ಮತ್ತೆ ಕೃಷ್ಣ, ಭೀಮ, ಘಟ್ಟಪ್ರಭಾ, ಕಾವೇರಿ, ತುಂಗಭದ್ರಾ ನದಿ, ಕಾಗಿನೆಲೆ ಈ ಕಡೆ ನಮ್ಮ ಇದು ಗುಲ್ಬರ್ಗ ಆ ಕಡೆ ಬರ್ತೈತೆ. ಎಲ್ಲ ಆಲ್ಮೋಸ್ಟ್ ನದಿ ನೀರುಗಳು ಇಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಆಗ್ತೈತೆ. ಅದಾದ್ಮೇಲೆ ಏನಾಗ್ತದೆ ಅಲಂಕಾರ. ಅದಾದ್ಮೇಲೆ ವಿಶೇಷವಾಗಿ ಪೂಜೆಗಳು, ಕುಂಕುಮಾರ್ಚನೆ ಇರ್ತದೆ. ಅದೆಲ್ಲ ಆದ್ಮೇಲೆ ಲಾಸ್ಟ್ಗೆ 10:00ವರೆಗೆ ಮಹಾಮಂಗಳಾರತಿ. ಇದೆಲ್ಲ ಆದ್ಮೇಲೆ ಇನ್ನು ಊಟದ ಅನ್ನ ಸಂತರ್ಪಣೆ ಇರ್ತದೆ. ಇದೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಮ್ಮನವರ ಕೃಪಾ ಅಂದ್ರೆ ಅಮ್ಮನವರು ಆ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಕಳಕಳೆಯಿಂದ ಮನೆ ಮಾಡ್ತಾ ಇದ್ವಿ. ಇದೊಂದು ಆಹ್ವಾನ ವಿಡಿಯೋ ಮುಖಾಂತರನೇ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಆಸಕ್ತಿ ಇದೆ, ನಾವು ಕೂಡ ಈ ಥರದೊಂದು ಹೊಸದೊಂದು ದೇವ್ರಿಗೆ ಪ್ರತಿಷ್ಠಾಪನೆ ಮಾಡೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕೂಡ ತುಂಬ ಶ್ರೇಷ್ಠವಾದ ಕೆಲಸ. ಎಲ್ಲರಿಗೂ ಅವಕಾಶಗಳು ಸಿಕ್ಕಲ್ಲ. ಬಟ್ ಇಲ್ಲಿ ರಾಘವೇಂದ್ರ ಅವರು ಬರ್ಬೋದು, ಯಾರು ಬೇಕೋ ಬರ್ಬೋದು ಅಂತೇಳಿ ಆಹ್ವಾನ ಮಾಡ್ತಾವ್ರೆ. ನಮ್ಮ ವೀಕ್ಷಕರಿಗೆ ಏನಂತಂದ್ರೆ ವಿಡಿಯೋ ಮುಖಾಂತರ ಅಂದ್ರೆ ಇಲ್ಲಿ ನಾವು ಸುತ್ತಮುತ್ತ ಊರುಗಳನ್ನೆಲ್ಲ ನಾವು ಇಲ್ಲಿ ಕರಿಬೋದು, ಆಹ್ವಾನ ಮಾಡ್ಬೋದು. ಈಗ ಬೇರೆ ಬೇರೆ ಕಡೆ ಇರೋರ್ನೆಲ್ಲ ನಾವು ಹೋಗಿ ಕರೆಯೋದಕ್ಕಾಗಲ್ಲ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನಂತಂದ್ರೆ ನಮ್ಮ ಸ್ವದೇಶಿ ಮೀಡಿಯಾ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ನಾವು ಆಹ್ವಾನ ಮಾಡ್ತಾ ಇದೀವಿ. ಅವರು ಒಳ್ಳೆ ಮನಸ್ಸಿನಿಂದ ತಾಯಿ ಕೃಪೆಗೆ ಪಾತ್ರರಾಗಬೇಕು, ಬಂದು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಆಮೇಲೆ ಇಲ್ಲಿ ಕೆಲವು ವಿಚಾರಗಳು ಏನಾಗ್ತವೆ ಅಂತಂದ್ರೆ ಇದು ಏನಕ್ಕೆ ಬರಬೇಕು, ಏನಕ್ಕಿಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋದು ಒಂದು ವಿಶೇಷತೆ. ಯಾಕೆ ಅಂತಂದ್ರೆ ಎಲ್ಲಾ ಕೈಗಳು ಅಂದ್ರೆ ಯಾವ್ರವ್ರ ಇದರಲ್ಲಿ ಏನ್ ಹೇಳ್ತದೆ ಅಂತ ಎಲ್ರ ಕೈಯಾಗೂ ಒಳ್ಳೆ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ಮಾಡೋದು ತುಂಬಾ ಕಠಿಣ. ಅವ್ರವ್ರ ಆ ತಾಯಿ ಆಶೀರ್ವಾದ ಇರಬೇಕು, ಅಮ್ಮನವ್ರ ಅನುಗ್ರಹ ಇರಬೇಕು. ಆ ಪರಮಾತ್ಮನ ಅನುಗ್ರಹ ಇದ್ದಾಗ ಒಳ್ಳೆ ಮಂಗಳ ಕಾರ್ಯಗಳು, ದೇವ್ರ ಕೆಲಸಗಳು ಅದರಲ್ಲಿ ವಿಶೇಷತೆ ಮಾಡ್ಬೇಕಾದ್ರೆ ಅವ್ರದ್ದು ಆ ತಾಯಿ ಅನುಗ್ರಹ ಆದ್ರೇನೆ ಮಾಡಕ್ಕಾಗೋದು. ಎಲ್ರ ಕೈಯಾಗೂ ಮಾಡಕ್ಕಾಗಲ್ಲ. ಅಂಥವ್ರು ಇವಾಗ ಏನಂತಂದ್ರೆ ಈಗ ಕೆಲವರೆಲ್ಲ ದೇವಸ್ಥಾನಗಳು ನಿರ್ಮಿಸಕ್ಕಾಗಲ್ಲ, ಪ್ರತಿಯೊಬ್ಬರು ಶುಭ ಕಾರ್ಯಗಳಕ್ಕೆಲ್ಲ ತುಂಬಾ ಕಷ್ಟ ಇರ್ತದೆ. ಅವ್ರು ಏನಂತದಂತೆ ಇಂಥ ಕಾರ್ಯಗಳ ಕ್ರಮಕ್ಕೆ ಬಂದು ಅಂದ್ರೆ
ಅಂದ್ರೆ ಇಲ್ಲಿ ಭಾಗವಹಿಸಿದಾಗ ಅವ್ರದ್ದು ಎಷ್ಟೋ ಕರ್ಮಗಳು ಪಾಪಗಳು ಇಲ್ಲಿ ಇದು ಕಳೀತಾ ಇರ್ತದೆ, ಹೋಮಗಳಲ್ಲಿ ಇದಾಗೋದು. ಯಾಕಂತಂದ್ರೆ ಅಮ್ಮನವ್ರು ಇವೆಲ್ಲ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಎಲ್ಲಾ ಟೈಮಲ್ಲೂ ಮಾಡೋದಕ್ಕಾಗಲ್ಲ. ಒಬ್ರು ಒಂದು ಸರಿ ಒಂದು ದೇವಿನ ಒಂದು ಶಿಲಾನ ಅದರ ಮೂರ್ತಿನ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಅದು ಲೈಫ್ ಲಾಂಗ್ ಹೋಗ್ತಾ ಇರ್ತದೆ. ಎಲ್ಲ ಮತ್ತೆ ಕಿತ್ತು ಎಲ್ಲ ಮಾಡೋದಕ್ಕಾಗಲ್ಲ. ಅಂತಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಈಗ ನಾವೇನ್ ಹೇಳ್ತೀವಿ, ನಮಗೂ ಗೊತ್ತಿಲ್ದಿರೇನೆ ಎಷ್ಟೋ ಕರ್ಮಗಳು ಮಾಡಿರ್ತೀವಿ, ಪಾಪಗಳು ಮಾಡಿರ್ತೀವಿ. ಅವೆಲ್ಲ ಇಂಥ ಮಂಗಳ ಕಾರ್ಯಗಳು ದೇವಿ ಇಂಥ ಹೋಮಗಳಲ್ಲಿ ಆಹ್ವಾನಗಳಲ್ಲಿ ಈ ತರ ಒಂದು ಕಳಶದ್ದು ಒಂದು ತರಬೇಕಾದ್ರೆ, ಮೆರವಣಿಗೆ ಬರ್ಬೇಕಾದ್ರೆ, ಕಳಶ ಹೊರಬೇಕಾದ್ರೆ ಅವು ಎಷ್ಟೋ ಕರ್ಮಗಳು ಕಳೀತವೆ. ಯಾಕಂತಂದ್ರೆ ಇವಾಗ ನಾವು ಎಷ್ಟು ಪಾಪಗಳು ತುಂಬ್ಕೊಂಡಿರ್ತೀವೋ ಅಷ್ಟೇ ಕರ್ಮಗಳು ಇದಾಗಿರ್ತವೆ. ಅವನ್ನೆಲ್ಲ ಕಳ್ಕೊಬೇಕಾದ್ರೆ ಇವಂತೆಲ್ಲ ಒಂದು ಅವಕಾಶಗಳು, ಇವೆಲ್ಲ ಸುವರ್ಣ ಅವಕಾಶ ಅಂತ ಹೇಳ್ತೀವಿ. ಎಲ್ಲಾ ಟೈಮಲ್ಲಿನೂ ಬರೋದಿಲ್ಲ. ಬಂದಾಗ ನಮ್ಮ ವೀಕ್ಷಕರು ಒಂದು ಉಪಯೋಗಿಸ್ಕೊಬೇಕು, ಸದುಪಯೋಗ ಪಡಿಸ್ಕೊಂಡಾಗ ಅವ್ರದ್ದೇನಾಗ್ತದೆ, ಎಲ್ಲೋ ತಾಯಿ ಇವಾಗ ಏನ್ ಹೇಳ್ತದೆ ನೋಡ್ರಿ, ಇವಾಗ ನೀವು ಕೇಳಿರ್ತೀವಿ ಏನಂತಂದ್ರೆ, ನಾವು ಗಂಡ ಹೆಂಡತಿ ತುಂಬಾ ಕಷ್ಟ ಪಡ್ತಾ ಇದೀವಿ, ಅಂದ್ರೆ ನಮ್ಗೇನೋ ದರಿದ್ರ ಬಂದೈತಪ್ಪ, ಎಲ್ಲ ದೇವ್ರ ಪೂಜೆಗಳು ಮಾಡ್ತಾ ಇದೀವಿ, ಎಲ್ಲ ಆದ್ರೂ ನಮ್ಗೆ ಸಮಸ್ಯೆಗಳು, ಯಾಕೋ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಕಷ್ಟಗಳ ಮೇಲೆ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅಂತಂದಾಗ ಅದು ಏನಾಗ್ತದೆ ಅಂತಂದ್ರೆ ನಮ್ಮ ಕರ್ಮಗಳು ಇನ್ನೂ ಎಲ್ಲೋ ಇರ್ತೈತೆ. ಅವು ಏನಾಗ್ತದೆ ಅಂದ್ರೆ ಬೆಟ್ಟ ಇವಾಗ ಒಂದಿನ ಕರಗಿಸ್ಬೇಕು. ಅದು ಕರಗಿಸ್ತಾ ಅದೇನಾಗ್ತದೆ, ನಾವು 1 ವರ್ಷ ಆ ಬೆಟ್ಟ ಕರಗಿಸೋದು ಇಂಥದ್ದು ಕಾರ್ಯಕ್ರಮಗಳಲ್ಲಿ 1 ದಿನ ಭಾಗವಹಿಸಿದ್ರೆ ಆ ವರ್ಷದ ಕರ್ಮ ಪೂರ್ತಿ ಇಲ್ಲಿ ಕಳೀತೈತಿ. ತುಂಬಾ ಒಳ್ಳೇದಾಯ್ತು. ಇವೆಲ್ಲ ಇಂಥ ಸಂದರ್ಭಗಳಲ್ಲಿ ಒಂದು ಹೊಸ ದೈವನ ಇಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ದೈವಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸದೆ ಭಾಗವಹಿಸಿರ್ತವೆ. ಆಹ್ವಾನ ಎಲ್ಲಾ ದೈವಗಳಿಗೂ, ಊರಲ್ಲಿ ಗ್ರಾಮ ದೇವತೆಗಳಿಗೂ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ದಾಗ ಆ ದೈವಗಳು ಕೂಡ ಇಲ್ಲಿ ಪ್ರೆಸೆನ್ಸ್ ಬಂದಿರ್ತವೆ. ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಅವುಗಳ ಆಶೀರ್ವಾದ ಸಂಪೂರ್ಣವಾಗಿ ಇಲ್ಲಿ ಇರ್ತವೆ. ಸೊ ಈ ಸಂದರ್ಭಗಳಲ್ಲಿ ಭಾಗವಹಿಸೋದ್ರಿಂದ ಸಾಕಷ್ಟು ಒಂದು ಬೆನಿಫಿಟ್ಸ್ ಒಳ್ಳೇದು ನಮ್ಗೆ ಆಗುತ್ತೆ. ಮತ್ತು ಈ ಕಾರ್ಯಕ್ರಮಗಳು ಪದೇ ಆಗದೆ ಇರೋದ್ರಿಂದ ನಾವು ಕೂಡ ಈ ಒಂದು ದೇವಸ್ಥಾನ ಒಂದು ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ್ವಿ ಅನ್ನೋದು ಒಂದಷ್ಟು ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ. ಯಾಕಂದರೆ ಇವತ್ತು ಚಿಕ್ಕದಾಗಿ ಕಾಣಿಸ್ಬೋದು, ಮುಂದೆ ಇದು ತುಂಬ ದೊಡ್ಡದ ಮಟ್ಟಕ್ಕೆ ಬೆಳೆದಾಗ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವ್ರ ಜೀವನಗಳು ಕೂಡ ತುಂಬ ಒಳ್ಳೇದಾಗ್ತವೆ. ಸಾಕಷ್ಟು ಜನಗಳಿಗೆ ಇದು ಒಂದು ಹೊಸ ದಾರಿಗಳನ್ನ ರೂಪಿಸ್ಕೊಡ್ತದೆ. ಯಾಕಂದರೆ ಎಲ್ಲ ಶುಭ ಆಶೀರ್ವಾದನೇ ಮಾಡಿಕೊಟ್ಟು ಹೋಗ್ತವೆ ದೈವಗಳವತ್ತು, ಯಾರಿಗೂ ಏನು ತೊಂದರೆಗಳು ಕೊಟ್ಟಿರಲ್ಲ. ಸೊ ಹಾಗಾಗಿ ಈ ಕಾರ್ಯಕ್ರಮ ತುಂಬ ವಿಶೇಷವಾದ್ದು. ರಾಘವೇಂದ್ರ ಅವರು ಇದನ್ನು ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟವರು ಅವ್ರದ್ದು ಫೋನ್ ನಂಬರ್ ಇರುತ್ತೆ, ಮತ್ತು ಈ ಒಂದು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಒಂದು ಲೊಕೇಶನ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಇದನ್ನು ಬಳಸ್ಕೊಂಡು ದೂರದಲ್ಲಿರೋರು ಬಂದು ಭಾಗವಹಿಸ್ಕೋಬೋದು. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಸೊ ಇವೆಲ್ಲ ಇರೋದ್ರಿಂದ ತೊಂದರೆ ಆಗಲ್ಲ. ಬಂದವರು ಇಲ್ಲಿ ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತ ಒಂದು ಶುಭ ಕಾರ್ಯಕ್ಕೆ ಭಾಗವಹಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀವಿ. ಇನ್ನೇನಾದರೂ ವಿಶೇಷವಾದಿದ್ದರೆ ತಿಳಿಸ್ಬೋದು. ಇಲ್ಲಿ ಏನಾಗ್ತೈತೆ ಅಂದರೆ ಸರ್, ಇಲ್ಲಿ ಯಾವುದೇ ಆಗಲಿ ಒಂದು ಪುಣ್ಯಕ್ಷೇತ್ರ ಆಗಬೇಕು ಅಂತಂದರೆ ಟೈಮ್ ಬೇಕು ಅಂತ ಹೇಳ್ತೀವಿ. ಯಾಕಂದರೆ ಒಂದು ದೈವ ನೆಲೆಸಬೇಕು ಅಂತಂದರೆ ಟೈಮ್, ಸಮಯ ಕಾಯ್ತಾ ಇರ್ತದೆ. ಆ ಸಮಯ ಬಂದಾಗ, ಆ ಸಮಯಕ್ಕೆ ಆ ವ್ಯಕ್ತಿ ಬಂದಾಗ, ಹೌದು, ಅವೆಲ್ಲ ಏನಾಗ್ತೈತೆ ಅಂತಂದಾಗ ಎಲ್ಲ ಒಂದು ಕಾಲಚಕ್ರ ಅಂತ ಹೇಳ್ತೀವಿ. ಆ ಸಮಯಕ್ಕೆ ಕಾಯ್ತಾ ಇರ್ತವೆ. ಆ ಸಮಯಕ್ಕೆ ಆ ವ್ಯಕ್ತಿ ಬಂದಾಗ ಅದಕ್ಕೊಂದು ಪೌಷ್ಟಿಕತೆ ಬರುತ್ತೆ. ಹೌದು, ಅವಾಗ ಏನಾಗ್ತೈತೆ, ಅಲ್ಲಿರೋಂಥ ಕರ್ಮ ಪಾಪಗಳೆಲ್ಲ ಕಳೆದು ಒಂದು ಒಳ್ಳೆಯದು, ಒಂದು ಶುಭಗಳು, ಒಂದು ಶುಭಗಳಿಗೆ ಆ ಬಂದವರು ಇಲ್ಲಿ ತಾಯಿ ಆಶೀರ್ವಾದ, ಇಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸೋದ್ರಿಂದ ಇಂತಿಂತ ನಮ್ಮ ಸನ್ನಿಧಾನಕ್ಕೆ ಅಂತಲ್ಲ, ಇಡೀ ಎಲ್ಲಿ ಅವರು ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಈಗ ಪ್ರತಿಯೊಂದು ಮನೆಗೆ ಹೋಗಿ ಆಹ್ವಾನ ಮಾಡೋಕ್ಕಾಗಲ್ಲ. ಇಲ್ಲ ಯಾವುದೋ ಒಂದು ರೆಕಾರ್ಡ್ ಮೂಲಕವಾಗಿ ಈ ತರ ಒಂದು ಧ್ವನಿ ವರ್ಕ್ ಇದರಿಂದಾನು ಹೋಗ್ಬೋದು. ಒಂದು ವಿಡಿಯೋ ಎಲ್ಲ ಗ್ರಾಮಗಳಿಗೆ ಕಳಿಸ್ತಾ ಇದ್ದೀರಾ? ಎಲ್ಲ ಗ್ರಾಮಗಳಿಗೂ ಕಳಿಸ್ತಾ ಇದೀವಿ. ಪ್ರತಿಯೊಬ್ಬರದ್ದು ನಮಗೆ ಇಲ್ಲಿ 21 ಗ್ರಾಮಗಳನ್ನೂ ಆಹ್ವಾನ ಮಾಡ್ತಾ ಇದೀವಿ. ಅಂದ್ರೆ 21 ಗ್ರಾಮಗಳಾಗಿರೋಂಥ ವ್ಯಕ್ತಿಗಳನ್ನ ಪ್ರತಿಯೊಂದು ಮನೆಗೂ ಹೋಗಿ ನಾವು ಕರೆಯೋದಕ್ಕಾಗಲ್ಲ. ಅಂದ್ರೆ ನಮ್ಮ ಒಂದು ಧ್ವನಿ ವರ್ಕ್ ಇದರಿಂದ ಮುಖಾಂತರವಾಗಿ ನಮ್ಮದು ಒಂದು ನೋಡಿ ಇದೊಂದು ಕೊಟ್ಟಿದ್ದು. ಇವರೆಲ್ಲ ನಮ್ಮ ಭಕ್ತಾದಿಗಳು. ಅಂದ್ರೆ ನಾವು ಬೇರೆಯವ್ರಿಗೆಲ್ಲ ನಾವು ಸೇವೆ ಮಾಡಿರ್ತೀವಿ. ಈಗ ನಮ್ಮದೇ ದೇವಸ್ಥಾನಕ್ಕೆ ಅಂತೇಳಿ ನಾವು ಸೀಮಿತ ಅಲ್ಲ. ನಾವು ಇಲ್ಲಿ ನೋಡಿ ಪಕ್ಕದೂರಲ್ಲಿ ಆಂಜನೇಯನ ಐತೆ, ನಾವು ಹೋಗಿ ವರ್ಷಕ್ಕೊಂದ್ಸರಿ ನಮ್ಮ ಕೈಲಾದಷ್ಟು ಮಾತ್ರ ಸೇವೆ ಮಾಡ್ತೀವಿ. ಒಂದು ದಿನದ ಅನ್ನ ಸಂತರ್ಪಣೆ ಪೂರ್ತಿ ನಾವು ಮಾಡ್ತೀವಿ, ಎಷ್ಟೇ ಆಗಲಿ ನಾವು ಮಾಡ್ತೀವಿ. ಅಲ್ಲಿ ರಾಮಕೋಟಿ ಅಂತ ನಡೀತೈತಿ. ಅಲ್ಲಿ ನೋಡಿ, ಯಾಕೆ ಅಂತಂದ್ರೆ ರಾಮಕೋಟಿ ಅಂತಂದಾಗ ರಾಮ ಅಂತಂದ್ರೆ ಸಾಕು, ಕೋಟಿ ಪಾಪಗಳು ಕಳಿತೀವಿ ಅಂತ. ಇದರಲ್ಲಿ ನಮ್ದು ಒಂದಿನ ನಾವು ನಮ್ದು ಅನ್ನೋದಕ್ಕಿಂತ ತಾಯಿ ಆಶೀರ್ವಾದ ಜನಗಳಂದ್ರಿಂದ ನಾವು ಅಲ್ಲಿ ಒಂದಿನ ವಿಶೇಷವಾಗಿ ಒಂದು ಭಾಗ ಅಲ್ಲಿ
ಒಂದ್ ದಿನ ಇರ್ತೀವಿ ಅಲ್ಲಿ ಆ ಸೇವೆ. ಅವರು ಅದಕ್ಕೋಸ್ಕರ ನಮ್ಮ ಪ್ರಚಾರಕ್ಕಂತಾನೆ ಅವ್ರದ್ದೆಲ್ಲ ಕಳ್ಸಿರೋದು ಅವರು. ಓಕೆ, ಅವರು ಕೂಡ ಸಹಾಯ ಮಾಡಿದ್ದಾರೆ. ಈಗ ನೋಡಿ ಅವರೆಲ್ಲ ಸಹಾಯ ಮಾಡಿ ಅವ್ರನಿಂದ ಆ ಕಡೆನಿಂದ ಇಬ್ಬರು ವ್ಯಕ್ತಿಗಳನ್ನ ಕಳಿಸಿ ಆಯ್ತು ಎಲ್ಲ ಒಂದು ಕ್ಷೇತ್ರ ಒಳ್ಳೇದಾಗ್ಬೇಕು, ಮತ್ತೆ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮಗಳಿಗೂ ಜಯ ಆಗ್ಬೇಕು, ನಮಗೂ ಆ ತಾಯಿ ಆಶೀರ್ವಾದ ಸಿಕ್ಲಿ ಅಂತೇಳಿ ಅವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ತರ ಇಲ್ಲಿ ಇವೆಲ್ಲ ಮಾಡಿದಾಗ ಏನಾಗ್ತೈತೆ, ಅದು ಒಂದೊಂದು ಕಾರ್ಯಕ್ರಮಗಳು ಒಂದೊಂದು ದೈವ ದರ್ಶನಗಳು ಮಾಡಿದಾಗ ಏನಾಗ್ತೈತೆ, ಎಲ್ಲೋ ನಮ್ಮದು ಒಂದೊಂದು ಕರ್ಮ ಒಂದೊಂದು ಕಡೆ ಕಳೆದು ಎಲ್ಲೋ ನಮ್ಗೆ ಒಂದು ಕಡೆ ಮೋಕ್ಷನೋ ಇಲ್ಲ ಒಂದು ಆ ತಾಯಿ ಆಶೀರ್ವಾದನೋ ಮುಂದೆ ಇದರಲ್ಲಿ ನಮ್ಗೆ ಇರೋಂಥ ಇವು ಕಳ್ಕೊಂಡು ಹೋಗ್ಬೇಕೀಗ ಇವೆಲ್ಲ. ಯಾಕಂತಂದ್ರೆ ನಾವು ಮಾನವನು ಗೊತ್ತಿಲ್ದಿರೋ 100 ತಪ್ಪುಗಳು ಮಾಡ್ಬಿಟ್ಟಿರ್ತೀವಿ, ಅವು ನಮ್ಗೆ ಅರಿವಿಲ್ದಿರೇನೆ ಆಗೋಗ್ಬಿಟ್ಟಿರ್ತವೆ. ಲಾಸ್ಟ್ಗೆ ಏನಾಗ್ತದೆ, ಇಂಥ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿದಾಗ ಆ ತಾಯಿ ಇದಾದಾಗ, ಯಾಕಂದ್ರೆ ಅಮ್ಮನವ್ರು ಈಗ ತಾನೇ ಅವರು ಪ್ರತಿಷ್ಠೆ ಆಗ್ತಾ ಇದ್ದಾರೆ, ಅವಾಗ ಅಮ್ಮನವ್ರಿಗೆ ಅದೇನಾಗ್ತದೆ, ಯಾರ್ಯಾರು ಬಂದಿದ್ರು ಏನು ಹೆಂಗೆ ಅವ್ರವ್ರ ಮನೋಬೈಕೆಗಳು ನಾವು ಇವಾಗ ನಮ್ಮ ಕಷ್ಟ ನಾವು ಹೇಳ್ಕೊಂತ ಇರ್ತೀವಿ, ಆ ತಾಯಿಗೆ ನಾವು ಹೇಳಂಗೆ ಹೇಳಕ್ ಜಗನ್ಮಾತೆ ಆ ಮಹಾತಾಯಿ ಯಾರ್ಯಾರಿಗೆ ಏನು ಕೊಡಬೇಕು ಏನೇನು ಮಾಡಬೇಕು ಅನ್ನೋದು ಆ ತಾಯಿಗೆಲ್ಲ ಗೊತ್ತಿರ್ತದೆ. ಆ ತಾಯಿ ಹೃದಯದಲ್ಲಿ ಎಲ್ಲರೂ ಇರ್ತೀರಿ, ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಿ ಅವ್ರವ್ರ ಮನೋಬೈಕೆಗಳು ಈಡೇರಿಸಲಿ. ಯಾಕಂದ್ರೆ ನಾವು ಮಾಡೋಂಥ ಕಾರ್ಯಕ್ರಮಗಳು ನಮ್ಮ ಪ್ರತಿಯೊಬ್ಬರು ವೀಕ್ಷಕರಿಗೂ ಜನಗಳಿಗೋಸ್ಕರನೇ ನಾವು, ಅದಕ್ಕೆ ಪ್ರತಿಯೊಬ್ಬರಿಗೂ ಆಹ್ವಾನ. ಇದು ಯಾವುದು ಇಲ್ಲಿ ಬಂದು ಮತ್ತೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದು ಏನಿರಲ್ಲ. ಬಂದು ಅವ್ರವ್ರ ಕಾರ್ಯಕ್ರಮಗಳಲ್ಲಿ ಯಾರು ಸ್ವಂತ ಅವ್ರದ್ದೇ ಒಂದು ದೇವಸ್ಥಾನ ಅವ್ರದ್ದೇ ಒಂದು ಕಾರ್ಯಕ್ರಮ ಅಂತೇಳಿ ಬಂದು ಇಲ್ಲಿ ಭಾಗವಹಿಸಿ ಆ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಕಳಕಳಿಯಿಂದ ಮನವಿ ಮಾಡಿ ಬೇಡ್ಕೊಂತ ಇದ್ವಿ. ಎಲ್ಲ ಬಂದು ಪಾತ್ರರಾಗಿ ಆ ತಾಯಿ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ಹೋಗ್ಲಿ, ಅವ್ರ ಮನೋಬೈಕೆಗಳು ಈಡೇರಲಿ, ಅವ್ರದ್ದು ಏನೇನು ಇದಾವ ಕರ್ಮಗಳು ಪಾಪಗಳು ಎಲ್ಲ ಕಳೆದು ಅವ್ರದ್ದು ಸಂಸಾರ ಅವ್ರ ಆರೋಗ್ಯ ಭಾಗ್ಯ ತಾಯಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಬೇಡ್ಕೊಂತ ಇದ್ದೀವಿ. ಸೂಪರ್, ತುಂಬ ಒಳ್ಳೆ ಮಾತುಗಳು ಹೇಳಿದ್ರಿ. ಸೊ ವೀಕ್ಷಕರು, ಯಾಕಂದರೆ ಇದೊಂದು ವಿಶೇಷವಾದ ಸ್ಥಳ. ಈ ಸ್ಥಳ ಬಂದು ತುಂಬ ಚಿಕ್ಕದಾಗಿತ್ತು. ಇದನ್ನು ರಾಘವೇಂದ್ರ ಅವರು ಕೈ ಇಟ್ಟಾದ್ಮೇಲೆ ಸುಮಾರು ಇದರಲ್ಲಿ ಕೆಲಸಗಳು ಮಾಡಿ ಇವತ್ತು ಈ ಒಂದು ಮಟ್ಟಕ್ಕೆ ತೊಗೊಂಬಂದಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಈ ಥರದ್ದೊಂದು ಕಾರ್ಯಕ್ರಮಗಳು ಎಲ್ಲ ಟೈಮ್ನ ಇದು ಯಾವಾಗೋ ಆಗಬೇಕಾಗಿದ್ದ ಕಾರ್ಯಕ್ರಮಗಳನ್ನ ತಪ್ಪಿಸಿ ಈಗ ಕರ್ಕೊಂಡ್ಬಂದಿದ್ದೆ. ಈಗ ದಿನಗಳು ಚೆನ್ನಾಗಿದ್ದಾವೆ. ಯಾಕಂದರೆ ಈಗ ದೈವಗಳು ಕೂಡ ಹೆಚ್ಚಾಗಿ ಭೂಮಿಯಲ್ಲಿ ಇವಾಗ ಸಾಕಷ್ಟು ದೇವಸ್ಥಾನಗಳು ನಡೀತಾ ಇದ್ದಾವೆ, ಕೆಲಸಗಳು ನಡೀತಾ ಇದ್ದಾವೆ, ದೈವಗಳು ತುಂಬ ಕಡೆ ಕಾಣಿಸ್ತಾ ಇದ್ದಾವೆ. ಅಂದರೆ ಕೆಲವೊಂದಷ್ಟು ನುಡಿಗಳು ಕೊಟ್ಟಿದ್ದಾವೆ ಇದಕ್ಕೆ ಬಿಫೋರ್ ಕೂಡ. ಅಂದರೆ ನಾವು ಹೇಳೋದು ಸತ್ಯಯುಗ ಹತ್ತತ್ರ ಬಂತು, ಸತ್ಯಯುಗಕ್ಕೋಸ್ಕರ ಎಲ್ಲ ಕಾಯ್ತಾ ಇದ್ರು. ಈಗ ಸತ್ಯಯುಗ ಆಲ್ರೆಡಿ ನಡೀತಾ ಇದೆ, ಶುರು ಆಗಿದೆ, ಆ ಪ್ರೋಸೆಸ್ಸಲ್ಲಿ ಐತೆ. ಹಾಗಾಗಿ ದೈವಗಳು ಕೂಡ ಭೂಮಿಯಲ್ಲಿ ನಿಲ್ಸೋಕ್ಕೆ ಇಷ್ಟಪಟ್ಟು ಬರ್ತಾ ಇದ್ದಾವೆ ಅನ್ನೋ ಥರ ಒಂದಷ್ಟು ಸಂಭ್ರಮ ಕಾಣಿಸ್ತದೆ. ಯಾಕಂದರೆ ಆ ಥರದ್ದು ಎಲ್ಲ ಯಾವಾಗೋ ಮಾಡಬೇಕಾಗಿರೋ ಕೆಲಸಗಳನ್ನ ಮುಂದೆ ಹಾಕ್ಕೊಂಡು ಈಗ ಮಾಡ್ತಾ ಇರೋದಕ್ಕೆ ದಾರಿ ಈಗ ದೈವ ಕೊಟ್ಟಿರೋದಕ್ಕೆ ಇದೆಲ್ಲನೂ ನಾವು ಕಾಣಿಸ್ತಾ ಇರೋದು ನೋಡಿದ್ರೆ ಇದನ್ನು ನಾವು ಅನ್ಕೋಬೋದು, ಊಹೆ ಮಾಡ್ಕೋಬೋದು. ನಮ್ಗೆ ಹೇಳಿಲ್ಲ ಅಂದ್ರೂ ಈಗ ಲೋಕ ಕಲ್ಯಾಣಕ್ಕೋಸ್ಕರ ದೈವಗಳು ಇಲ್ಲಿ ಭೂಮಿಯಲ್ಲಿ ನಿಲ್ಸೋದಕ್ಕೆ ಬರ್ತಾ ಇದ್ದಾವೆ ಅಂತ ಕಾಣಿಸುತ್ತೆ. ಆಮೇಲೆ ಇದು 15 ದಿನ ಸರ್ ಇದು ಫಿಕ್ಸ್ ಆಗಿದ್ದು. ಯಾಕಂತಂದ್ರೆ ಈಗ ನೋಡಿ, ನಾವು ತಂದು ಒಂದು 9 ತಿಂಗಳಾಗಿತ್ತು, ನಾವು ಟೈಮೇ ಅನ್ಕೊಂಡಿರಲ್ಲ. ಅದು ಆ ತಾಯಿ ಕೊಟ್ಟಿರೋಂಥ ಟೈಮ್ ಅದು ಹೌದು. ಯಾಕಂದ್ರೆ ಈಗ ಬಂದು ರಾಜ್ಯೋಗ ಐತೆ, ಈಗ 22, 23 ವಿಶೇಷವಾದ ದಿನಗಳು. ಅದು ಅಮೃತ ಗಳಿಗೆನೂ ಐತೆ. ಆ ಟೈಮ್ ಬರೋದು ತುಂಬಾ ರೇರ್ ಇವೆಲ್ಲನು. ಅದು ಗುರುವಾರ ಅಮೃತ ಗಳಿಗೆ ಇವೆಲ್ಲನು. ಅದು ಪುನರ್ವಸು ನಕ್ಷತ್ರ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿರ್ತದೆ. ಯಾಕಂತಂದ್ರೆ ಇವೆಲ್ಲ ಒಳ್ಳೆ ಮಂಗಳ ಕಾರ್ಯಗಳಾಗಂಥ ದಿನಗಳಿವು. ಈಗ ಈ ಟೈಮ್ ನೋಡ್ರಿ, ಇಡೀ ನಮ್ಮ ದೇಶದಲ್ಲಿನೇ ಜನಗಳಕ್ಕೇನೆ ಯಾಕಂತಂದ್ರೆ ಬಿಡುವಿರಲ್ಲ. ಈಗ ತುಂಬಾ ಬಿಸಿ ಇದ್ದಾರೆ, ಫುಲ್ ಬಿಸಿ. ಯಾಕಂದ್ರೆ ದಿನಗಳು ಆ ತರ ಇದಾವೆ, ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ಪ್ರತಿಯೊಬ್ಬರ ಕಾರ್ಯಗಳು ಆಗ್ಬೇಕಾಗಿರೋಂಥದ್ದು ಇದೇ ತಿಂಗಳಲ್ಲೇ. ಆಮೇಲೆ ವಿಶೇಷವಾಗಿ ಏನಂತಂದ್ರೆ ಬಸವನ ಜಯಂತಿನೂ ಬಂದೈತಿ ಈಗ ಸೋಮವಾರ. ಅದೆಲ್ಲ ಜನಗಳು ಫುಲ್ ಬಿಸಿ. ಅದಾಗಲ್ಲ ಅಂತೇಳಿ ಅಮ್ಮನೇ ಈ ಟೈಮ್ ಹಾಕಿರೋದು. ಯಾಕಂದ್ರೆ ಗುರುವಾರ ಗುರುಗಳ ಆಶೀರ್ವಾದ ಇರಬೇಕು. ಗುರುಗಳ ಆಶೀರ್ವಾದ ಇತ್ತಂದ್ರೆ ಎಲ್ಲ ಆಶೀರ್ವಾದನೂ ಆಗೇ ಆಗ್ತೈತಿ. ಅದಕ್ಕೆ ಬಂದು ಪ್ರತಿಯೊಬ್ಬರದು ಆ ತಾಯಿ ಕೃಪೆಗೆ ಪಾತ್ರರಾಗ್ರಿ, ಅವ್ರ ಮನೋಬೈಕೆಗಳು ಈಡೇರಿಸಲಿ, ಅವರ ಜನ್ಮದ 7 ಜನ್ಮದ ಕರ್ಮಗಳು ಕಳೀಲಿ ಅಂತೇಳಿ ನಾವು ಕಳಕಳಿಯಿಂದ ಬೇಡ್ಕೊಂತ ಇದ್ದೀವಿ. ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಆ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಲಿ. ಓಕೆ. ಸೊ ವೀಕ್ಷಕರೇ, ಇದು 10 ಜನ ಸೇರಿ ಈ ಥರದ್ದೊಂದು ಶುಭ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ, ಒಬ್ಬೊಬ್ಬರೇ ಮಾಡಬಾರ್ದು ಅಂತಾರೆ. ಹಾಗಾಗಿ ರಾಘವೇಂದ್ರ ಅವರು ಸಾಕಷ್ಟು ಊರು ಕೂಡ ಅವರು ಅಂದರೆ ಪ್ರಚಾರನೂ ಆಗಬೇಕು, ಮತ್ತು ಇದ್ರ ಬಗ್ಗೆ ತಿಳಿಸ್ಬೇಕು. ಮತ್ತು ಅವ್ರು ಏನು ದೇಣಿಗೆ ಕೊಡ್ತಾರೆ, ಅಕ್ಕಿ ಕೊಡ್ಬೋದು, ಇಲ್ಲ ಹಣ ಕೊಡ್ಬೋದು, ಏನಾದರೂ ಏನು ಕೊಟ್ಟರು ಅದನ್ನು ಅವರು ಸ್ವೀಕರಿಸಿ ಅದನ್ನು ಈ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಈಗ ವೀಕ್ಷಕರಿಗೂ ಕೂಡ ಇದ್ರ ಮುಖಾಂತರ
ತಾವು ಬಂದು ಇಲ್ಲೇನಾದರೂ ದಾನ ಮಾಡ್ಬೋದು, ಇಲ್ಲ ಆಗಲ್ಲಪ್ಪ ಅಂದರೆ ಅವ್ರಿಗೆ ಫೋನ್ ಮುಖಾಂತರ ಫೋನಲ್ಲಿ ಮಾತಾಡಿ ನಿಮ್ಮ ಕೈಲಾಗಿದೆ ಏನಾದರೂ ಸಹಾಯ ದೇವಸ್ಥಾನಕ್ಕೋಸ್ಕರ ಮಾಡೋದಕ್ಕೆ ಇಷ್ಟ ಇದ್ದವರು ಚಾಮುಂಡೇಶ್ವರಿ ತಾಯಿಗೆ ಸಂಬಂಧಪಟ್ಟಂತೆ ಆ ಒಂದು ದೇವಸ್ಥಾನ ಅವ್ರದ್ದು ನಡೀತಾ ಇದೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಆದರೆ ಅದು ಆಗಲಿ, ಅದು ಕೂಡ ಈ ದೇವ್ರಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊತೀವಿ. ನೆಕ್ಸ್ಟು ಈ ಯಾವ ಥರ ಇಲ್ಲಿ ಪೂಜೆ ಮತ್ತು ಪ್ರತಿಷ್ಠಾಪನೆ ಆಗುತ್ತೆ ಈ ಕಂಪ್ಲೀಟ್ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಒಳ್ಳೆಯದಾಗಲಿ.